ಯಪ್ಪ, ಈ ದೆವ್ವದ ಕಣ್ಣಿಗೆ ಬೀಳ್ದೆ ಇದ್ರೆ ಸಾಕು. ಅಯ್ಯಯ್ಯೋ, ಇಲ್ಲೇ ಇದ್ದಾಳೆ, ಸಿಕ್ಕಾಕೊಂಡ್ರೆ ಸತ್ತೆ. ಅಪ್ಪ, ಸದ್ಯ ಹೋದ್ಲು ಅನ್ಸುತ್ತೆ. ಅಯ್ಯೋ ದೆವ್ವ! ಏಯ್, ಎಲ್ಲ ಓಡ್ತಿದ್ಯಾ? ಬಿಡ. ಏಯ್, ಅಲ್ಲಿಂದ ಇಲ್ಲಿ ತನಕ ನನ್ನ ಫಾಲೋ ಮಾಡ್ಕೊಂಡು ಬಂದ್ಯಾ? ಯು ಬ್ಲಡಿ. ಇಲ್ವಲ್ಲ, ಅದು ನಿಂಗೆ, ಐ ಮೀನ್ ನಿಮ್ಗೆ ನಿಮ್ಗೇನಾದ್ರೂ ಇಮಿಡಿಯೇಟ್ ಆಗಿ ಹೆಲ್ಪ್ ಬೇಕು ಅಂದ್ರೆ ಇರ್ಲಿ ಅಂತ ನಿಮ್ ಹಿಂದೆ ಬಂದೆ. ಈ ನಾಟಕ ಎಲ್ಲ ಸುಮಾರು ನೋಡಿದೀನಿ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಟೈಮ್ಗೆ ಚೇಂಜ್ ಆಗ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಕ್ಕಪಕ್ಕ ಜನ ಇದ್ದಾರೆ, ಸೀನ್ ಕ್ರಿಯೇಟ್ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದ್ರೆ ನಿನ್ಗೊಂದು ಗತಿ ಕಾಣಿಸ್ತಿದ್ದೆ. ನೀನು ಆಲ್ರೆಡಿ ಎಲ್ಲ ಕದ್ದು ಕೇಳಿಸ್ಕೊಂಡಿದ್ಯಾ. ನನ್ಗೆಲ್ಲ ವಿಷಯನೂ ಗೊತ್ತು ಅಂತ ನನಗೂನು ಗೊತ್ತು. ಹೊರಗಡೆ ಎಲ್ಲಾದ್ರೂ ಈ ವಿಷಯ ಹೇಳಿದ್ಯೋ ನನ್ನನ್ನ ಸಾಯಿಸ್ಬಿಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನೀನು ಕೂತ್ಕೋ. ಮೌರ್ಯ ಇನ್ನೇನ್ ಬರ್ಬೋದು, ಏನಾದ್ರೂ ಹೆಲ್ಪ್ ಬೇಕಾದ್ರೆ ಕೇಳು, ಓಕೆನಾ? ಜಸ್ಟ್ ಗೆಟ್ ಲಾಸ್ಟ್. ನನ್ನ ಹೆಲ್ಪ್ ಯಾರಿಗೆ ಬೇಕು? ಮೂಡೆಲ್ಲ ಹಾಳು ಮಾಡುದು ಇಡಿಯಟ್. ಹಲೋ ಅಮ್ಮ, ಬ್ರೇಕಿಂಗ್ ನ್ಯೂಸ್, ಶಾಕಿಂಗ್ ನ್ಯೂಸ್. ಭೂಪತಿಗೂ ಶ್ವೇತಂಗೂ ಮದುವೆ ಮುರಿದು ಬಿದ್ದಾಗ ನಾವೊಂದು ಗೆಸ್ ಮಾಡಿದ್ವಲ್ಲ, ಅದು ನಿಜ ಆಗ್ತದೆ. ಎಸ್ ಅಮ್ಮ, ಶಕುಂತಲಾ ದೇವಿ ಶ್ವೇತಂಗೂ ಮೌರ್ಯಂಗೂ ಮದುವೆ ಮಾಡಿಸೋ ಕೆಲಸನ ಶುರು ಹಚ್ಕೊಂಡಿದ್ದಾರೆ. ಇಲ್ಲಿ ಶ್ವೇತಾ ಬಂದು ಮೌರ್ಯಂಗೋಸ್ಕರ ಕಾಯ್ತಾ ಕೂತಿದ್ದಾಳೆ. ಇನ್ನೂ ಎಷ್ಟೊತ್ತು? ಅವ್ನ್ ಬರ್ತದಾಗೆ ಅವ್ನ್ಗೆ ಇಂಪ್ರೆಸ್ ಆಗೋ ತರ ಮಾತಾಡ್ಬೇಕು, ಬಿಹೇವ್ ಮಾಡ್ಬೇಕು. ಒಟ್ನಲ್ಲಿ ಅವನಲ್ಲಿಂದ ವಾಪಸ್ ಹೋಗೋ ಅಷ್ಟರಲ್ಲಿ ನನ್ಗೆ ಕಂಪ್ಲೀಟ್ ಆಗಿ ಫ್ಲಾಟ್ ಆಗಿರ್ಬೇಕು. ನನ್ಗೆ ಒಂದೇ ಆಸೆ, ಅವ್ನ್ ನೋಡೋದಕ್ಕೆ ಭೂಪತಿಗಿಂತ ಸೂಪರ್ ಆಗಿರ್ಬೇಕು. ಇದೆಂತ ಟ್ವಿಸ್ಟ್! ಅವ್ರು 3 ಜನ ನೋಡಿದ್ರೆ ಆ ಕಲರ್ ಇದ್ದಾರೆ, ಇವ್ರು ಯಾಕೆ ಈ ಕಲರು? ಏನಾಯ್ತು? ನೋ ನೋ ವೇ. ಭೂಪತಿ ತಮ್ಮ ಅಂದ್ರೆ ಹೇಗೋ ಇರ್ತಾನೆ ಅಂತ ಅನ್ಕೊಂಡ್ರೆ ಇವನಷ್ಟು ಕಪ್ಪಗಿದಾನ. ನಾನ್ ಇವನ ಮದ್ವೆ ಆಗ್ಬೇಕಾ? ನೋ. ಹ್ಯಾವ್ ಅ ಸೀಟ್ ಪ್ಲೀಸ್. ನಾನ್ ಸ್ವಲ್ಪ ರೆಸ್ಟ್ ರೂಮ್ ಹೋಗಿ ಬರ್ತಾನೆ. ಏನಾದ್ರು ಪ್ರಾಬ್ಲಮಾ? ಇಸ್ ಎವ್ರಿಥಿಂಗ್ ಓಕೆ? ನಥಿಂಗ್, ಐಲ್ ಬಿ ಬ್ಯಾಕ್. ಒಂದ್ ನಿಮಿಷ, ನೀವು ಬರೋಷ್ಟಿಗೆ ಏನಾದ್ರು ಊಟ ಆರ್ಡರ್ ಮಾಡ್ತೀನಿ. ಏನ್ ತಿಂತೀರಾ? ನಂಗೇನು ಬೇಡ. ಸಮಥಿಂಗ್ ಲೈಟ್ ಅಟ್ ಲೀಸ್ಟ್. ಏನಾದ್ರೂ ಓಕೆ. ಓಕೆ, ವೆಜ್ ಆರ್ ನಾನ್ ವೆಜ್? ವಾಟ್ ಯು ಲೈಕ್, ಐಲ್ ಬಿ ಬ್ಯಾಕ್. ಇಸ್ ಎವ್ರಿಥಿಂಗ್ ಓಕೆ? ಯಾ. ನಾನು ಡ್ರಿಂಕ್ಸ್ ಆರ್ಡರ್ ಮಾಡಿದ್ದೀನಿ. ಫುಡ್ನ ನೀವು ಬಂದ್ಮೇಲೆ ಆರ್ಡರ್ ಮಾಡೋಣ ಅಂತ ಸುಮ್ಮನೆ ಅದೇ. ನಂಗೆ ಹಸುವಿಲ್ಲ. ನನಗೂ ಏನು ಹಶು ಇಲ್ಲ. ಮಾತಾಡಕ್ಕೆ ಏನು ಇಲ್ಲದೆ ಇದ್ದಾಗ ಬ್ಯಾಗ್ ಬೇರೆ ಏನಾದ್ರು ಕೆಲಸ ಕೊಡ್ಬೇಕಲ್ವಾ? ಫಸ್ಟ್ ಟೈಮ್ ಬೇರೆ ಮೀಟ್ ಆಗಿದ್ದೀವಿ ನಾವು. ನನ್ಗೆ ಮುಖ ನೋಡಕ್ ಆಗ್ತಿಲ್ಲ. ಮೊದ್ಲು ಇಲ್ಲಿಂದ ಹೋಗ್ಬೇಕು. ಅತ್ತೆಗೇನೋ ಒಂದ್ ಹೇಳ್ತೀನಿ. ನಿನ್ಗೆ ಇಷ್ಟ ಆಗ್ಬೋದು ಅಂತ ಆರ್ಡರ್ ಮಾಡಿದೆ. ಹೋಪ್ ಯು ಲೈಕ್ ಇಟ್. ವಾಟ್ ಹ್ಯಾಪನ್ಡ್? ನಥಿಂಗ್. ನಂಗೊಂದು ಅರ್ಜೆಂಟ್ ಕೆಲಸ ಅದ. ಐ ಗಾಟ್ ಟು ಗೋ. ಬಾಯ್. ಅಟ್ ಲೀಸ್ಟ್ ಹ್ಯಾವ್ ಯು ಡ್ರಿಂಕ್. ಇಲ್ಲ, ನನಗೆ ಬೇಡ. ಐ ಹ್ಯಾವ್ ಟು ಲೀವ್. ಸಾರಿ. ಏಯ್, ನಿತ್ಕೊಳೆ, ಜೊತೆಗೆ ಹೋಗೋಣ. ಆಟೋ ಖರ್ಚಾದ್ರೂ ಮಿಕ್ಕುತ್ತೆ. ಅಯ್ಯ, ನಾನೇ ಕೊಡ್ತೀನಿ ಬಿಡು. ಅದ್ ಯಾಕಂಗ್ ಉರ್ಕೊಂತೀಯ? ಮೊದ್ಲೇ ಶೋಕ ಗೀತೆ ಆಡ್ತಿದ್ಯಾ, ನಿನ್ನ ಹತ್ರ ದುಡ್ಡು ಕಿತ್ಕೊಂಡ್ರೆ
ಆ ದೇವ್ರ ಮೆಚ್ತಾನ? ಹೌದು, ನೆಕ್ಸ್ಟ್ ಏನ್ ಪ್ಲಾನ್? ನಿಮ್ ಮತ್ತೆಗೆ ಏನ್ ಹೇಳ್ತೀಯಾ? ಅವರಲ್ಲಿ ಮೊಬೈಲ್ ಇಟ್ಕೊಂಡು ನನ್ ಸೊಸೆ ಕಾಲ್ ಮಾಡ್ತಾಳೆ, ನಿನ್ ಮಗ ನಂಗೆ ಓಕೆ ಅಂತ ಹೇಳ್ತಾಳೆ ಅಂತ ವೇಟ್ ಮಾಡ್ತಿರ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ನಿನ್ ಈ ಪರಿಸ್ಥಿತಿ. ನಿಮ್ ಮಗನ್ ಕಲರ್ಗೂ ನನ್ಗೂ ಆಗ್ ಬರಲ್ಲ ಅಂತ ಹೇಗೆ ಹೇಳ್ತೀಯಾ? ಒಂದ್ ವೇಳೆ ಹೇಳಿದ್ರು ಅವ್ರು ನಿನ್ನನ್ ಸುಮ್ನೆ ಬಿಡ್ತಾರಾ? ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿಯೋ ಕೆಲಸ ಮಾಡಬೇಡ. ಮೇಲೆ ಮೆಲ್ಟ್ ಆಗೋಗ್ತ್ಯಾ. ದೂರ ಇದ್ದಷ್ಟು ಒಳ್ಳೇದು. ಶೂ, ಮೊಬೈಲ್ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಬಾಗಲಿಲ್ವಾ? ಓ, ಅಲ್ಲೇ ಬಿಟ್ಟು ಬಂದ್ಯಾ? ಅಲ್ಲಿಗೆ ಆಯ್ತಲ್ಲ, ಎಲ್ಲ ವಿಧಿ ಆಟ. ನೀನ್ ಬೇಡ ಬೇಡ ಅಂತ ದೂರ ಬಂದ್ರು ವಿಧಿ ನಿನ್ನ ಅವನ ಹತ್ರನೇ ಕರ್ಕೊಂಡು ಹೋಗ್ತಿದೆ. ವೆರಿ ಬ್ಯಾಡ್. ಯಾರು ಮೇಡಮ್? ಕೊರಿಯರ್. ಯಾರ ಹೆಸರಿಗೆ ಬಂದಿದೆ? ಶಕುಂತಲಾ ದೇವಿ ಅವರ ಹೆಸರಲ್ಲಿ. ನಾನು ಕೊಡ್ತೀನಿ, ಕೊಡಿ. ಇಲ್ಲ ಮೇಡಮ್, ಅವರೇ ಬರ್ಬೇಕು, ಸೈನ್ ಮಾಡ್ಬೇಕು ಮೇಡಮ್. ಅತ್ತೆ, ನಿಂತ್ಕೋ. ಯಾರೋ ನೀನು? ಕೊರಿಯರ್? ಹೇ ಭೂಪತಿ, ಏನ್ ಮಾಡ್ತಿದ್ಯಾ? ಭೂಪತಿ, ಭೂಪತಿ ಬಿಡೋ, ಏನೋ ಮಾಡ್ತಿದ್ಯಾ? ಅಮ್ಮ, ಮೊದಲು ಆ ಕೊರಿಯರ್ ಓಪನ್ ಮಾಡಿ ನೋಡು. ಅದ್ರಲ್ಲೂ ರೆಡ್ ಕಲರ್ ಚೀಟಿನೇ ಇರ್ಬೋದು. ಯಾರು ಗೊತ್ತು, ಇವನು ಆ ಕ್ರಿಮಿನಲ್ ಟೀಮ್ನವನೇ ಇರ್ಬೋದು. ಸರ್ ಏನು ಹೇಳ್ತಾ ಇದ್ದೀರಾ ಸರ್? ಯಾವ ಕ್ರಿಮಿನಲ್ ಸರ್? ನನಗೇನು ಗೊತ್ತಿಲ್ಲ ಸರ್, ನಾನು ಬಿಟ್ಬಿಡಿ ಸರ್. ಅಮ್ಮ, ಮೊದಲು ಓಪನ್ ಮಾಡಿ ನೋಡಮ್ಮ, ನನಗೆ ಗೊತ್ತಾಗಬೇಕಾದ್ರಲ್ಲಿ ಏನಿದೆ ಅಂತ. ಈ ಸತಿ ಭೂಪತಿ ಮನೆ ಅಲ್ಲ, ಆ ಚಂದ್ರಶೇಖರ್ ಮನೆ ಟಾರ್ಗೆಟ್ ಮಾಡಬೇಕು. ಸರ್, ನನ್ಗೆ ಯಾಕೋ ಭಯ ಆಗ್ತಿದೆ ಸರ್. ಇದಕ್ಕೆಲ್ಲ ನಾನು ಬೇಕಾ? ನೀವೇ ಏನೋ ಒಂದು ಮಾಡ್ಬೋದಲ್ವ ಸರ್? ಎಲ್ಲ ಕೆಲಸ ನಾನೇ ಮಾಡೋದಿದ್ರೆ ನಿನ್ನ ಕೆಡ್ಕೋತಿದ್ದೆ. ಹೇಳ್ದಷ್ಟು ಮಾಡೋದ್ ಕಲಿ. ಸರ್, ನಾನು ಅಲ್ಲೆಲ್ಲೋ ರಸ್ತೆ ಪಕ್ಕದಲ್ಲಿ ಕಡಲೆಕಾಯಿ ಮಾರ್ಕೊಂಡಿದ್ದೆ. ನೀವು ಬಂದ್ರಿ, ದುಡ್ಡು ಕೊಟ್ರಿ. ಅದ್ಯಾರೋ ಗಂಡ ಹೆಂಡತಿ ಅವ್ರ ಪ್ರಜ್ಞೆ ತಪ್ಪೋ ಥರ ಮಾಡಿಸಿದ್ರಿ. ನಾನು ದುಡ್ಡನ್ನಾಸೆಗೆ ಮಾಡಿಬಿಟ್ಟೆ. ಆದರೆ ಈಗ ಅವ್ರು ನನ್ನ ಬೆನ್ನಿಂದ ಬಿದ್ದಿದ್ದಾರೆ ಸರ್. ಮೊನ್ನೆ ಸ್ವಲ್ಪದ್ರಲ್ಲಿ ಎಸ್ಕೇಪ್ ಆದೆ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಾನು ಜೈಲಲ್ಲಿ ಇರ್ತಾ ಇದ್ದೆ ಸರ್. ನೀನ್ ಜೀವನ ಪೂರ್ತಿ ದುಡಿದ್ರು ಸಿಗ್ದಿರೋ ದುಡ್ಡು ನೀನ್ ಕೊಟ್ಟಿದ್ದೀನಿ, ನೀನು ಈಸ್ಕೊಂಡಿದ್ಯಾ. ಈ ದೂಸರ ಮಾತಾಡಿದ್ರೆ ನಿನ್ ಕತೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಅಯ್ಯೋ ಸರ್, ಹಾಗೆಲ್ಲ ಹೆದರ್ಸ್ಬೇಡಿ ಸರ್. ಹಾಗಾದ್ರೆ ಹೇಳ್ದಷ್ಟು ಮಾಡು. ಜೈಲು ಗೀಲು ಎಲ್ಲ ಏನೂ ಇಲ್ಲ, ಭಯ ಪಡ್ಬೇಡ, ನಾನಿದ್ದೀನಿ. ನೆಕ್ಸ್ಟ್ ಟಾರ್ಗೆಟ್ ಆ ಚಂದ್ರಶೇಖರ್ ಮನೆ. ಇದು ನನ್ನ ಬ್ಯಾಂಕಿಂದ ಬಂದಿರೋದು ಭೂಪತಿ. ಯಾವ ಬೆದರಿಕೆ ಚೀಟಿನೂ ಇಲ್ಲ, ಏನೂ ಇಲ್ಲ. ಇಟ್ಸ್ ಜಸ್ಟ್ ಅ ಡಾಕ್ಯುಮೆಂಟ್. ಯಾಕೆ ಎಲ್ಲದಕ್ಕೂ ಓವರ್ ರಿಯಾಕ್ಟ್ ಮಾಡ್ತಿದ್ಯಾ? ಸಾರಿ, ಐ ಎಕ್ಸ್ಟ್ರೀಮ್ಲಿ ಸಾರಿ. ಸಾರಿ ಸಾರಿ. ಏನು ಸರ್ ನೀವು ನಮ್ಮ ಪಾಡಿ ನಾವು ಕೆಲಸ ಮಾಡೋದು ಈಗ ಮಾಡೋದು? ಗೊತ್ತಾಗ್ಲಿಲ್ಲ ಸರ್, ಸಾರಿ. ಹೋಗ್ಲಿ ಬಿಡಿ ಸರ್, ಆಯಿತು. ಏನ್ ಭೂಪತಿ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಮನೆಗ್ ಬರೋರ್ ಮೇಲೆಲ್ಲ ಈ ತರ ಅನುಮಾನ ಪಟ್ರೆ ಹೇಗೆ? ಆಮೇಲೆ ನಮ್ಮ ಮನೆಗ್ ಜನ ಬರಕ್ಕೆ ಹೆದರ್ಕೋತಾರ ಅಷ್ಟೇ. ಅಮ್ಮ, ನನಗೆ ಯಾರ ಮೇಲೂ ನಂಬಿಕೆ ಬರ್ತಿಲ್ಲ ಅಮ್ಮ. ಯಾರು ನೋಡಿದ್ರು ಇವನ್ ಇರ್ಬೋದು ಅಂತಾನೆ ಅನ್ನಿಸ್ತಿರುತ್ತೆ. ಲಾಸ್ಟ್ ಟೈಮು ಕೊರಿಯರಲ್ಲೇ ಅಲ್ವಾ ನಮ್ಗೊಂದು ಚೀಟಿ ಬಂದಿದ್ದು. ಅದಕ್ಕೆ ಇವನು ನೋಡಿದ ತಕ್ಷಣ ಅವನ ಕಡೆನೋ ಅನ್ಕೊಂಡು. ಸಾರಿ ಅಮ್ಮ. ನೀನ್ ಇಷ್ಟು ರೆಸ್ಟ್ಲೆಸ್ ಆಗೋದು ಒಳ್ಳೇದಲ್ಲ ಭೂಪತಿ. ಯಾವ್ದನ್ನು ಅತಿಯಾಗಿ ತಲೆಗೆ ಹಚ್ಕೊಳ್ಳೋದು ನಾಟ್ ಗುಡ್. ಭೂಪತಿ, ನಾವ ರೌಡಿನ ಹಿಡಿತೀವಿ, ಅದ್ರಲ್ಲಿ ಅನುಮಾನನೇ ಇಲ್ಲ. ಇವತ್ತಲ್ಲ ನಾಳೆ ಅವ್ನು ಸಿಗ್ಲೇಬೇಕಣೋ. ಹಾಗಂತ ನೀನ್ ಈ ತರ ತಲೆ ಕೆಡ್ಸ್ಕೊಂಡ್ರೆ ಕಷ್ಟ. ಅವನ್ ಸಿಗೋ ತನಕ ನನಗೆ ಹೀಗೇನೆ, ನನ್ನ ತಲೆ ಸರಿ ಹೋಗಲ್ಲ. ಚಾಲೆಂಜ್ ಮಾಡಿ ಹೋಗಿದ್ದಾನೆ, ಅವನನ್ನು ಹಿಡೀಲೇಬೇಕು. ಹಿಡ್ದೇ ಹಿಡಿತೀನಿ. ಈ ಸತಿ ನಾನು ಆಡೋ ಆಟಕ್ಕೆ ಆ ನಕ್ಷತ್ರ ಯಾವ ಗತಿ ಬರುತ್ತಂದ್ರೆ, ಅವಳ ನೋಡ್ತಿದ್ದಂಗೆ ಚಂದ್ರಶೇಖರ್ ಕಣ್ಣ ನೀರಲ್ಲ, ರಕ್ತ ಬರಬೇಕು, ಸಾಯ್ಬೇಕು. ಬೇರೆ ಏನಾದ್ರೂ ಮಾಡ್ಬೋದಾ? ಸಿಮ್ ಕಾರ್ಡಿಂದ ಏನು ಯೂಸ್ ಆಗಲಿಲ್ಲ. ಅಟ್ಲೀಸ್ಟ್ ಅವ್ನು ಯೂಸ್ ಮಾಡ್ತಿರೋ ಫೋನ್, ಆ IMEI ನಂಬರ್, ಅದರಿಂದ ಏನಾದರೂ ಫೈಂಡ್ ಔಟ್ ಮಾಡ್ಬೋದಾ?
ಅದು ಸ್ವಲ್ಪ ಕಷ್ಟನೇ. ಸ್ಟಿಲ್ ಸಿಮ್ ಕಾರ್ಡ್ನೇ ಬೇರೆ ಯಾರ್ದೋ ಹೆಸರಲ್ಲಿ ತಗೊಂಡಿರೋನು ಇನ್ನು ಫೋನ್ ತಗೊಳ್ಳುವಾಗ ಯೋಚನೆ ಮಾಡಲ್ವಾ? ಅದರಿಂದ ಏನು ಜಾಸ್ತಿ ಯೂಸ್ ಆಗಲ್ಲ. ಅವನ್ನೆಲ್ಲ ಮೊದಲೇ ನೀಟಾಗಿ ಪ್ಲಾನ್ ಮಾಡಿ ಕೆಲಸಕ್ಕೆ ಇಳ್ದಿರೋದು. ಮತ್ ಬೇರೆ ಏನಾದ್ರೂ ಸೊಲ್ಯೂಷನ್ ಕೊಡೋ. ನನಗೆ ಅವನ ಬಗ್ಗೆ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಗಿದೆ. ಆಯ್ತು, ನಾನು ಯಾವುದಕ್ಕೂ ನೀನು ಹೇಳ್ದಂಗೆನೆ EMI ನಂಬರ್ನ ಫೈಂಡ್ ಔಟ್ ಮಾಡ್ತೀನಿ. ಸರಿ, ಆದಷ್ಟು ಬೇಗ ಹೇಳು, ಕಾಯ್ತಾ ಇರ್ತೀನಿ. ಬಾಯ್. ಬಾಯ್. ಒಂದೇ ಒಂದು ಕ್ಲೂ ಯಾರು ಅಂತ ಸಿಗ್ಲಿಲ್ಲ. ಪೊಲೀಸು, ಕೇಸು ಎಲ್ಲ ಆಮೇಲೆ ನಾನೇ ನಿನ್ನ ಹೋಗ್ತೀನಿ ಅಂದ್ರಿ. ಫೋನ್ ಮಾಡ್ತಾ ಹೋಗಿದ್ದೆ. ಫೋನ್ ಪ್ಲೀಸ್. ಯಾರ ಹತ್ರ ಮಾತಾಡ್ತಿದ್ರಿ? ಎಕ್ಸ್ಕ್ಯೂಸ್ ಮೀ. ನಾಟಕ ಬೇಡ, ನಾನೆಲ್ಲ ಕೇಳಿಸ್ಕೊಂಡೆ. ಅರ್ಥ ಆಗ್ಲಿಲ್ಲ. ನನಗಾಯ್ತು, ನನಗ್ ಗೊತ್ತಾಯ್ತು. ನಕ್ಷತ್ರಂಗೆ ತೊಂದರೆ ಕೊಡ್ತಿದ್ದವನು, ಅವಳಗ್ ಕಾಡ್ತಿದ್ದವನು ನೀವೇ ಅಂತ ಗೊತ್ತಾಯ್ತು. ಯು ಮಿಸ್ಟೇಕ್ ಇನ್ ಮೀ. ನೀವೇನು ಕೇಳಿಸ್ಕೊಂಡ್ರೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ನನ್ನ ಫ್ರೆಂಡ್ ಹತ್ರ ಜಸ್ಟ್ ನಾನು ಕಷ್ಟ ಹೇಳ್ಕೊತಿದ್ದೆ ಅಷ್ಟೇ. ಏನ್ ಕಷ್ಟ? ಆ ಚಂದ್ರಶೇಖರ್ ನನ್ನನ್ನು ದಾಳ ಮಾಡಿಕೊಂಡು ಅಣ್ಣನ್ನ ಮತ್ತೊಂದು ಮಗಳನ್ನ ಮದುವೆ ಮಾಡಿದ್ದು. ಅದರಿಂದ ನಾನು ಬಚ್ಚಿಟ್ಕೊಂಡು ಬದುಕ್ತಿರೋದು. ಅದನ್ನ ಹೇಳ್ತಿದ್ದೆ ಅಷ್ಟೇ. ಎನಿವೇ, ನೀವೆಲ್ಲೋ ಹೋಗ್ಬೇಕಂತಿದ್ರಿ, ಹೊರಡಿ, ಮತ್ತೆ ಸಿಗೋಣ. ಲಿಸನ್, ಬಾಯ್.